ಸೇದು ಯಾವತ್ತು ಪರ್ಸನಲ್. ನಿನ್ ಸೇಡಿಂದಾರಿಗೆ ನಾನು ಅಡ್ಡ ಬರಲ್ಲ. For your father. ಗುಡ್ ಈವ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಜೈ ಶ್ರೀರಾಮ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗೈಸ್ ಇವತ್ತು ಹೋಗಿದ್ವಿ ಬೆಳಗ್ಗೆ ಕೆಲಸದು ಮಾಡಾಗೈತೆ ಗೈಸ್. ಫಟಾಫಟ್ ಕೆಲಸ ಮಾಡಿ ವ್ಲಾಗಿಂಗ್ ಮಾಡೋದು ಏನಾಗಲಿಲ್ಲ. ಈಗ ಬೆಳಗ್ಗೆ ಏನಾಯ್ತು ಗೈಸ್, ಬೆಳಿಗ್ಗೆ 11:30 ಆ ಟೈಮ್ದಾಗ ಒಂದು ಶೋ ಬುಕ್ ಮಾಡಿದ್ನಿ. ದಟ್ ಈಸ್ ಅ ಮೂವಿ ವಿಚ್ ಈಸ್ ಕಾಲ್ಡ್ ಎಸ್ ಟಾಕ್ಸಿಕ್. ಸೊ ಎಸ್ ಸರ್ ಒಂದು ಪಿಕ್ಚರ್ ನೋಡೋಕೆ ಹೋಗಿದ್ವಿ. ಭಾಳ ಚಲೋ ಇತ್ತು ಬಟ್ ಗೈಸ್ ಅದ್ರ ಭಾಳ ಫೈಟಿಂಗ್ ಇತ್ತು. ನನ್ನ ಪರ್ಸ್ನಲ್ ರಿವ್ಯೂ ಇದೇ ಐತಿ. ಫೈಟಿಂಗ್ ಇನ್ ದ ಸೆನ್ಸ್ ಬರೀ ಗೋಳಿ ಮಾರ್ದಾರ ಇದು ಭಾಳ ತೋರಿಸ್ಯಾರ ಅದ್ರಾಗ. ಸ್ಟೋರಿ ಲೈನ್ ಓಕೆ ಅಷ್ಟು ದೊಡ್ಡ KGF ಹೆಂಗಿತ್ತಲ್ಲ ಗೈಸ್ ಆ ಥರ ಅಂತರೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಟ್ರೆ ಅದನ್ನ ಫುಲ್ ಟಾಕ್ಸಿಕ್ ಅನ್ನೋ ಗೈಸ್. ಮತ್ತೇನು ಹೇಳೋದು, ಟಾಕ್ಸಿಕ್. ಸೊ ಈಗ ಬಂದೆವು ಸಂಜೆ ಕಡೆ ಹೊಲದ ಕಡೆ ಕೆಲಸದು ಮಾಡೋಕೆ. ಸೊ ಕಂಟಿನ್ಯೂ ಮಾಡ್ಬೇಕು ಗೈಸ್. ಈಗ ಬೈ ದ ವೇ ಮೂವಿ ಅದ್ರ ಒಂದು 2-3 ಕ್ಲಿಪ್ಸ್ ನಾನು ಹಂಗೆ ತೋರಿಸ್ತೀನಿ, ಕಾಪಿರೈಟ್ ಬರಬಾರ್ದಲ್ಲ. ಸೊ ಹಂಗೆ ಆ್ಯಡ್ ಮಾಡ್ತೀನಿ ಆಮೇಲೆ. ಸೊ ನೋಡ್ರಿ ಅದು ಪಿಕ್ಚರ್ ಹೆಂಗೈತೆ ಹೇಳ ನೀವು. ಮಸ್ತ್ ಏಕ್ ನಂಬರ್ ಕರೆ ಫ್ಯಾಮಿಲಿ ಕರ್ಕೊಂಡು ನೋಡಕ್ಕೆ ಬರ್ಬೇಡಿ. ಗೈಸ್ ಮೀಟಿಂಗ್ ಮಾಡೋ ಟೈಮ್ನಾಗ ಒಂದಂತರೂ ನನಗೆ ಒಂದು ಗುರುತಾಗೈತಿ. ದಟ್ ಈಸ್ ಮನುಷ್ಯನ ಕಿಮ್ಮತ್ ಇರ್ಬೇಕು ಗೈಸ್. ಅಂದ್ರೆ ನಾ ಒಂದು ಟೇಬಲ್ ಮ್ಯಾಗ ಕೊಂಡಿರ್ಬೇಕು. ಈಗ ನಾ ಇಲ್ಲಿ ಬಂದೇನಿ, ವೇಟ್ ಮಾಡಕತ್ತೀನಿ. ಭಾಳ ಮಾಡ್ರ ಮನುಷ್ಯ ಇಂಪಾರ್ಟೆಂಟ್ ಇದ್ದಾನು. ಸೊ ಯಾರು ನಮ್ಮವ್ರು ತಮ್ಮವ್ರು ಇರ್ತಾರಲ್ಲ ಅಂಥವ್ರಿಗೆ ಭಾಳ ಮಾಡ್ರೆ ಒಂದು 10-15 ನಿಮಿಷ ಟೈಮ್ ಕೊಡೋದು. ಮನುಷ್ಯ ಭಾಳ ಟೈಮ್ ತೊಗೊತಾನಂದ್ರೆ ಗೈಸ್ ಟೇಬಲ್ ನಂತರ 7 ತಾಕತ್ತು ಇಟ್ಕೋಬೇಕು. ಯಾಕಂದರೆ ಇನ್ನೊಂದು ಮೇನ್ ಚೀಸ್ ಮೀಟಿಂಗ್ ಕ್ಯಾನ್ಸಲು ಮಾಡೋ ತಾಕತ್ತು ಇಟ್ಕೋಬೇಕು ಗೈಸ್. ನನ್ನ ಪರ್ಸ್ಪೆಕ್ಟಿವ್ ಈ ಥರ ಐತಿ. ಬಾಕಿ ಭಾಳ ಮಂದಿಗೆ ಹೆಂಗೈತಿ ಗೈಸ್, ಎಷ್ಟು ಭಾವ ಕೊಡಬೇಕು ಅದೆಲ್ಲ ಒಂದು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಗೈಸ್. ಏನಕ್ಕೈತಿ ಭಾಳ ನಾವು ಭಾವ ಕೊಡ್ತೀವಲ್ಲ, ತಲೆ ಮೇಲೆ ಹತ್ಕೊಂಡು ಕುಂದಿರ್ತಾರಂತಾರಲ್ಲ ಹಂಗಿರ್ತೈತಿ. ಸೊ ಯಾರು ನಿಮಗೆ ಇಂಪಾರ್ಟೆಂಟ್ ಅದಾರ ಅವ್ರಿಗೆ ಹಾದಿ ಕಾಯಿರಿ, ಯಾರು ಇಂಪಾರ್ಟೆಂಟ್ ಇಲ್ಲ ಅವ್ರಿಗೆ ಹಾದಿ ಕಾಯೋದಲ್ಲ. ಸೊ ಗೈಸ್ ಒಂದು ಕ್ಯಾಫೆದಾಗ ಬಂದ್ವಿ ಈಗ. ಬಿಕಾಸ್ ಈವ್ನಿಂಗ್ ಒಂದು ಮೀಟಿಂಗ್ ಐತಿ. ಆ ಮೀಟಿಂಗ್ ಮುಗಿಸ್ಕೊಳ್ಳೋದು. ಮೀಟಿಂಗ್ ಮುಗಿಸ್ಕೊಂಡು ಗೈಸ್ ಇಂದ ಮನೆ ಹೋಗೋದು. ಬೈ ದ ವೇ ಇದೊಂದು ನೆಸ್ಕಫೆ ಕ್ಯಾಫೆ ಐತಿ. ಮ್ಯಾಗಿ, ಚಹಾ, ಕಾಫಿ ಇಂಥದ್ದೆಲ್ಲ ಸಿಗುತ್ತೆ ಗೈಸ್. ಇಂಥದ್ದು ಯಾಕಂತಂದ್ರೆ ಗೈಸ್ ಈ ಒಂದು ಕಂಪ್ನಿದಾರ ಇರತ್ತಲ್ಲ, ಸೊ ರಿಸ್ಕ್ ಇರೋಂಗಿಲ್ಲ ಏನೂ ತಿನ್ನೋದು ಅನ್ನೋದು. ಸೊ ಇವ್ರದ್ದೊಂದು ಫುಡ್ ಹೈಜೀನ್ ಇರ್ತೈತಿ, ಹಾಗಾಗಿ ಬರ್ತೀವಿ. ಬೈ ದ ವೇ ಇದೆಲ್ಲ ಪೆಟ್ರೋಲ್ ಪಂಪ್ ಕಡೆ ಇಲ್ಲ ನಿಯರ್ ಬೈ ಐತಿ. ನಮ್ಗೆ ನಿಯರೆಸ್ಟ್ ಇದೆ ಐತಿ ಗೈಸ್, ನೆಸ್ಕಫೆ ಐತಲ್ಲ. ಸೊ ಚಲೋ ಅನಿಸ್ತೈತಿ, ಹಾಗಾಗಿ ಇಲ್ಲೇ ಬರ್ತೀವಿ. ಓಕೆ ಸೊ ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಚಲೋ ಅನಿಸಿದ್ರೆ ಗೈಸ್ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್.